Class 8th Algebraic Expressions and Identities Exercise 8.1 First main and the ಫಾಲೋಯಿಂಗ್. ಓಕೆ, ಈ ಕ್ವಶನ್ನ ಮೀನಿಂಗ್ ಇಷ್ಟೇ. ಇಲ್ಲಿ ಕೊಟ್ಟಿರುವಂತಹ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಗಳನ್ನು ಆ್ಯಡ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಫಸ್ಟ್ ಕ್ವಶನ್ ಎ ಬಿ ಮೈನಸ್ ಬಿ ಸಿ ಕಾಮ ಬಿ ಸಿ ಮೈನಸ್ ಸಿ ಎ ಕಾಮ ಸಿ ಎ ಮೈನಸ್ ಎ ಬಿ ಅಂತ ಕೊಟ್ಟಿದ್ದಾರೆ ಅಲ್ವಾ. ಈ ಮೂರು ಎಕ್ಸ್ಪ್ರೆಷನ್ಗಳನ್ನು ನಾವೇನು ಮಾಡಬೇಕು, ಆ್ಯಡ್ ಮಾಡಬೇಕಾಗಿದೆ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂತ ಹೇಳಿದರೆ ಈಸ್ ಈಕ್ವಲ್ ಟು ಫಸ್ಟ್ ಎಕ್ಸ್ಪ್ರೆಷನ್ ಬರಿತೀನಿ ಎ ಬಿ ಮೈನಸ್ ಬಿ ಸಿಯನ್ನು ಬರ್ಕೊಂಡೆ. ಓಕೆ, ನೆಕ್ಸ್ಟ್ ಏನಿದೆ ಕಾಮ ಇದೆ ಅಲ್ವಾ, ಅವರು ಆ್ಯಡ್ ಮಾಡಿ ಅಂತ ಹೇಳಿರೋದ್ರಿಂದ ಕಾಮ ಇರೋ ಜಾಗದಲ್ಲಿ ಪ್ಲಸ್ಸನ್ನು ಬರ್ಕೊಳ್ತೀನಿ. ನೆಕ್ಸ್ಟ್ ಎಕ್ಸ್ಪ್ರೆಷನ್ ಬಿ ಸಿ ಮೈನಸ್ ಸಿ ಎ ಇದೆ, ಕಾಮ ಇರೋ ಜಾಗದಲ್ಲಿ ಪ್ಲಸ್ಸನ್ನು ಬರ್ಕೊಳ್ತೀನಿ. ಸಿ ಎ ಮೈನಸ್ ಎ ಬಿ ಎಕ್ಸ್ಪ್ರೆಷನ್ನ ಬರ್ಕೊಳ್ತೀನಿ. ಓಕೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಏನು ಮಾಡಬೇಕಪ್ಪ ಅಂತೇಳಿದರೆ ಇಲ್ಲೇನಾದರೂ ಲೈಟ್ ಟರ್ಮ್ಸ್ಗಳು ಇದೆ ಅಂತೇಳಿದರೆ ಅವುಗಳನ್ನು ಜೊತೆಯಲ್ಲಿ ಬರ್ಕೋಬೇಕು. ಓಕೆ, ಲೈಟ್ ಟರ್ಮ್ಸ್ಗಳು ಅಂತ ಹೇಳಿದರೆ ವೇರಿಯಬಲ್ಗಳು ಮತ್ತು ಅದರ ಪವರ್ಗಳು ಸೇಮ್ ಇತ್ತಪ್ಪ ಅಂದರೆ ಅವುಗಳನ್ನು ನಾವು ಲೈಟ್ ಟರ್ಮ್ಸ್ ಅಂತ ಹೇಳ್ತೀವಿ. ಓಕೆ, ಫಸ್ಟ್ ಟರ್ಮ್ ನೋಡಿ ಏನಿದೆ ಇಲ್ಲಿ ಪ್ಲಸ್ ಎ ಬಿ ಇದೆ, ಪ್ಲಸ್ ಎ ಬಿಯನ್ನು ಬರ್ಕೊಂಡೆ. ಎ ಬಿ ಅಂತಲೇ ಎಲ್ಲಾರ ಇದೆಯಾ ಅಂತ ನಾವು ನೋಡಿದರೆ ಎಸ್ ನೋಡಿ ಇಲ್ಲಿದೆ ಮೈನಸ್ ಎ ಬಿ, ಮೈನಸ್ ಎ ಬಿಯನ್ನು ಬರ್ಕೊಳ್ತೀನಿ. ಯಾವಾಗಲೂ ಅಷ್ಟೇ ವೇರಿಯಬಲ್ನ ಲೆಫ್ಟ್ ಸೈಡ್ ಇದೆಯಲ್ಲ ಇದು ಸೈನು ಎ ಬಿಯ ಸೈನ್ ಆಗಿರುತ್ತೆ, ಅಂದರೆ ಆ ವೇರಿಯಬಲ್ನ ಸೈನ್ ಆಗಿರುತ್ತೆ. ಹಾಗಾಗಿ ಮೈನಸ್ ಎ ಬಿಯನ್ನು ಬರ್ಕೊಂಡೆ. ನೆಕ್ಸ್ಟ್ ಏನು ಬರ್ಕೊಳ್ತೀನಿ ಮೈನಸ್ ಬಿ ಸಿಯನ್ನು ಬರ್ಕೊಳ್ತೀನಿ. ಬಿ ಸಿ ಅಂತಲೇ ಎಲ್ಲಾರ ಇದೆಯಾ ಅಂತ ನೋಡಿದರೆ ಎಸ್ ಇಲ್ಲೇ ಇದೆ ನೋಡಿ, ಪ್ಲಸ್ ಬಿ ಸಿ ಇದೆ, ಪ್ಲಸ್ ಬಿ ಸಿಯನ್ನು ಬರ್ಕೊಳ್ತೀನಿ. ನೆಕ್ಸ್ಟು ಮೈನಸ್ ಸಿ ಎ ಬರ್ಕೊಳ್ತೀನಿ, ಮೈನಸ್ ಸಿ ಎ ಥರನೇ ಯಾವ್ದಾರ ಇದೆ ಅಂತ ಹೇಳಿದರೆ ಎಸ್ ನೋಡಿ ಪ್ಲಸ್ ಸಿ ಎ ಇದೆ ಬರ್ಕೊಂಡೆ. ನೋಡಿ ಇಲ್ಲಿ ಬರೆಯುವಾಗ ನಾನು ಏನು ಮಾಡಿದೆ, ಯಾವ ಟರ್ಮನ್ನು ಬರಿತಾ ಇದ್ದೀನಿ ಅದರ ಕೆಳಗೆ ಏನು ಮಾಡ್ತಾ ಹೋದೆ, ಅಂಡರ್ಲೈನನ್ನು ಮಾಡ್ತಾ ಹೋದೆ. ಯಾಕೆ ಅಂತ ಹೇಳಿದರೆ ನಾನು ಬರೆದಿರೋ ಟರ್ಮಿಗೆ ಅಂಡರ್ಲೈನ್ ಹಾಕಿದಾಗ ಯಾವುದಕ್ಕೆ ಅಂಡರ್ಲೈನ್ ಹಾಕಿಲ್ಲ ಅದನ್ನು ನಾನು ಬರೆದಿಲ್ಲ ಅಂತ ಗೊತ್ತಾಗಲಿ ಅಂತ. ನೋಡಿ ಇಲ್ಲಿರುವಂಥ ಎಲ್ಲ ಟರ್ಮ್ಗಳಿಗೂ ನಾನೇನು ಮಾಡಿದೆ ಅಂಡರ್ಲೈನ್ ಹಾಕಿನಿ ಅಂದರೆ ಎಲ್ಲ ಟರ್ಮ್ಗಳನ್ನು ನಾನು ಬರೆದಾಗಿದೆ ಅಂತ. ಓಕೆ, ಈಗ ಏನು ಮಾಡೋಣ ನೋಡಿ, ಗ್ರೂಪನ್ನು ಮಾಡ್ತೀನಿ. ಎ ಬಿ ಒಂದು ಗ್ರೂಪ್ ಆಯಿತು, ಅಂದರೆ ಲೈಟ್ ಟರ್ಮ್ಸ್ ಇರೋದ್ರಿಂದ ಅದು ಒಂದು ಗ್ರೂಪ್ ಆಯಿತು. ಬಿ ಸಿ ಅನ್ನೋದು ಒಂದು ಗ್ರೂಪ್ ಆಯಿತು, ಸಿ ಎ ಅನ್ನೋದು ಇನ್ನೊಂದು ಗ್ರೂಪ್ ಆಯಿತು. ಓಕೆ, ಈಗ ಏನು ಮಾಡ್ಬೋದು ನಾವೀಗ ಸಿಂಪ್ಲಿಫೈಯನ್ನು ಮಾಡಬೇಕು. ಓಕೆ, ನೋಡಿ ನಮಗೆ ಕ್ವಶನಲ್ಲಿ ಆ್ಯಡ್ ಮಾಡಿ ಅಂತ ಹೇಳಿದರೆ ಆ್ಯಡ್ ಮಾಡಿ ಅಂತ ತಕ್ಷಣ ಇಲ್ಲಿರೋದನ್ನು ಆ್ಯಡ್ ಮಾಡಬೇಕು ಅಂತ ಅಲ್ಲ, ಅಲ್ಲಿರುವ ವೇರಿಯಬಲ್ಗಳ ಸೈನ್ಗಳನ್ನು ನಾವು ನೋಡಿಕೊಂಡು ಆ್ಯಡ್ ಮಾಡಬೇಕಾ ಸಬ್ಟ್ರಾಕ್ಷನ್ ಮಾಡಬೇಕಂತ ಡಿಸೈಡ್ ಮಾಡಬೇಕಾಗತ್ತೆ. ಇದು ಅಪ್ಲೈ ಆಗೋದು ಇಲ್ಲಿ ಕಾಮ ಇರೋ ಜಾಗದಲ್ಲಿ ಪ್ಲಸ್ಸನ್ನು ಹಾಕಿ ಅಂತ ಅಷ್ಟೇ ಮೀನಿಂಗು. ಅದು ನಂತರದಲ್ಲಿ ಏನು ಮಾಡಬೇಕು, ಲೈಟ್ ಟರ್ಮ್ಸ್ಗಳನ್ನು ಬರೆದಾದಮೇಲೆ ಅಲ್ಲಿರುವ ಲೈಟ್ ಟರ್ಮ್ಸ್ಗಳ ಸೈನ್ಗಳನ್ನು ನೋಡಿಕೊಂಡು ನಾವು ಅಡಿಷನ್ ಮಾಡಬೇಕು ಸಬ್ಟ್ರಾಕ್ಷನ್ ಮಾಡಬೇಕು ಅಂತ ಡಿಸೈಡ್ ಮಾಡಬೇಕು. ನೋಡಿ ಎ ಬಿ ಲೈಟ್ ಟರ್ಮ್ಸ್ ಆಯ್ತಲ್ವಾ, ಈ ಎ ಬಿಯ ಸೈನ್ ಏನು ಅಂತ ನೋಡಿದರೆ ಯಾವುದೇ ಸೈನ್ ಇಲ್ಲ ಅಂದರೆ ಪ್ಲಸ್ ಇರುತ್ತೆ. ಈ ಎ ಬಿಗೆ ಸೈನ್ ಏನಿದೆ ಮೈನಸ್ ಇದೆ, ಅಂದರೆ ಇದಕ್ಕೆ ಪ್ಲಸ್ ಇದೆ ಇದಕ್ಕೆ ಮೈನಸ್ ಇದೆ. ಈ ಥರ ಸೇಮ್ ಲೈಟ್ ಟರ್ಮ್ಸ್ಗಳಿಗೆ ಡಿಫ್ರೆಂಟ್ ಸೈನ್ಗಳು ಬಂದರೆ ಒಂದಕ್ಕೆ ಪ್ಲಸ್ಸು ಇನ್ನೊಂದಕ್ಕೆ ಮೈನಸ್ಸು ಬಂತು ಅಂದರೆ ನಾವೇನು ಮಾಡಬೇಕು, ಡಿಫ್ರೆಂಟ್ ಸೈನ್ ಇದ್ದಾಗ ಸಬ್ಟ್ರಾಕ್ಷನ್ನ ಮಾಡಬೇಕು. ಈಗ ಎ ಬಿಯನ್ನು ಸಬ್ಟ್ರಾಕ್ಷನ್ ಮಾಡಬೇಕು. ನಮಗೆ ವೇರಿಯಬಲನ್ನು ಸಬ್ಟ್ರಾಕ್ಷನ್ ಮಾಡೋಕ್ಕೆ ಬರಲ್ಲ, ಅವುಗಳ ಕೋಎಫಿಷಿಯೆಂಟ್ಗಳನ್ನು ನಾವು ಸಬ್ಟ್ರಾಕ್ಷನ್ ಮಾಡಬೇಕು. ಕೋಎಫಿಷಿಯೆಂಟ್ ಅಂದರೆ ಎ ಬಿ ಪಕ್ಕದಲ್ಲಿ ನಂಬರ್ ಇರುತ್ತೆ, ಇಲ್ಲಿ ಯಾವುದೇ ನಂಬರ್ ಇಲ್ಲ ಅಂದರೆ 1 ಇರುತ್ತೆ ಕೋಎಫಿಷಿಯೆಂಟು, ಇಲ್ಲೂ 1 ಇದೆ. ಹಾಗಾದರೆ ಪ್ಲಸ್ 1 ಎ ಬಿಯಲ್ಲಿ ಮೈನಸ್ 1 ಎ ಬಿಯನ್ನು ನಾವೇನು ಮಾಡಬೇಕು, ಸಬ್ಟ್ರಾಕ್ಷನ್ ಮಾಡಬೇಕು. ಸಬ್ಟ್ರಾಕ್ಷನ್ ಮಾಡಿದರೆ ಏನಾಗುತ್ತೆ, 0 ಆಗೋಗುತ್ತೆ, ಅಂದರೆ ಕ್ಯಾನ್ಸಲ್ ಆಗೋಯಿತು ಅಂತ. ಓಕೆ, ಬಿ ಸಿಗೆ ಸೈನು ಮೈನಸ್ ಇದೆ, ಇಲ್ಲಿ ಬಿ ಸಿಗೆ ಸೈನು ಪ್ಲಸ್ ಇದೆ. ಮೈನಸ್ಸು ಪ್ಲಸ್ಸು ಡಿಫ್ರೆಂಟ್ ಸೈನ್ ಇದ್ದರೆ ಸಬ್ಟ್ರಾಕ್ಷನ್. ನೋಡಿ ಬಿ ಸಿಯನ್ನು ಸಬ್ಟ್ರಾಕ್ಷನ್ ಮಾಡಿದರೆ ಏನಾಗುತ್ತೆ, 0 ಬರುತ್ತೆ, ಅಂದರೆ ಕ್ಯಾನ್ಸಲ್ ಆಯಿತು. ಓಕೆ, ಸಿ ಎಗೆ ಸೈನು ಮೈನಸ್ ಇದೆ, ಇಲ್ಲಿ ಸಿ ಎಗೆ ಸೈನು ಪ್ಲಸ್ ಇದೆ. ಮೈನಸ್ಸು ಪ್ಲಸ್ಸು ಅಂದರೆ ಡಿಫ್ರೆಂಟ್ ಸೈನ್ ಇದೆ, ಸಬ್ಟ್ರಾಕ್ಷನ್ ಮಾಡಬೇಕು. ಸಿ ಎ ಹೋಯಿತು ಅಂದರೆ ಏನಾಯಿತು, ಆನ್ಸರ್ 0 ಬರುತ್ತೆ. ಎಲ್ಲದೂ ಏನಾಯಿತು, ಕ್ಯಾನ್ಸಲ್ ಆಗೋಯಿತು. ಟೋಟಲ್ ಆನ್ಸರ್ ಏನಾಗುತ್ತೆ, 0 ಬರುತ್ತೆ. ಓಕೆನಾ. ಓಕೆ, ಸೆಕೆಂಡ್ ಕ್ವಶನನ್ನು ನೋಡಿದರೆ ಎ ಮೈನಸ್ ಬಿ ಪ್ಲಸ್ ಎ ಬಿ ಕಾಮ ಬಿ ಮೈನಸ್ ಸಿ ಪ್ಲಸ್ ಬಿ ಸಿ ಕಾಮ ಸಿ ಮೈನಸ್ ಎ ಪ್ಲಸ್ ಎ ಸಿ ಇದೆ ಅಲ್ವಾ. ಓಕೆ, ಇದನ್ನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬರ್ಕೊಳ್ಳೋಣ. ಎ ಮೈನಸ್ ಬಿ ಪ್ಲಸ್
ಎ ಬಿ ಬರದೆ ಕಾಮ ಇದೆ, ಅವರು ಆ್ಯಡ್ ಅಂತ ಹೇಳಿರೋದ್ರಿಂದ ಕಾಮ ಇರೋ ಜಾಗದಲ್ಲಿ ಪ್ಲಸ್ ಅನ್ನು ಬರಿತೀನಿ. ನೆಕ್ಸ್ಟ್ ಎಕ್ಸ್ಪ್ರೆಷನ್ ಏನಿದೆ ಬಿ ಮೈನಸ್ ಸಿ ಪ್ಲಸ್ ಬಿ ಸಿ ಇದೆ, ಕಾಮ ಇರೋ ಜಾಗದಲ್ಲಿ ಪ್ಲಸ್ ಬರಿತೀನಿ. ಸಿ ಮೈನಸ್ ಎ ಪ್ಲಸ್ ಎ ಸಿಯನ್ನು ಬರ್ಕೊಂಡೆ. ಓಕೆ, ಹೀಗೆ ಮಾಡೋಣ, ಲೈಟ್ ಟರ್ಮ್ಸ್ಗಳನ್ನು ಬರಿತಾ ಹೋಗೋಣ. ನೋಡಿ ಫಸ್ಟಿಗೆ ಏನಿದೆ ಪ್ಲಸ್ ಎ ಇದೆ ಬರ್ಕೊಂಡೆ. ನೆಕ್ಸ್ಟ್ ಅದರ ಎ ಇದೆ ಅಂತ ನೋಡಿದರೆ ಎಸ್ ನೋಡಿ ಇಲ್ಲಿದೆ ಮೈನಸ್ ಎ ಇದೆ ಬರ್ಕೊಂಡೆ. ನೆಕ್ಸ್ಟ್ ಮೈನಸ್ ಬಿ ಅನ್ನು ಬರ್ಕೊಂಡೆ. ಬಿ ಎಲ್ಲರ ಇದೆ ಅಂದರೆ ಎಸ್ ನೋಡಿ ಇಲ್ಲೇನಿದೆ ಪ್ಲಸ್ ಬಿ ಇದೆ ಬರ್ಕೊಳ್ತೀನಿ. ನೆಕ್ಸ್ಟ್ ಇದು ಬರ್ಕೊಳ್ತೀನಿ ಪ್ಲಸ್ ಎ ಬಿ ಇದೆ. ನೆಕ್ಸ್ಟ್ ಎಲ್ಲರ ಎ ಬಿ ಇದೆಯಾ ಅಂತ ನೋಡಿದರೆ ಎ ಬಿ ಇಲ್ಲ. ನೆಕ್ಸ್ಟ್ ನೋಡಿ ಮೈನಸ್ ಸಿ ಬರ್ಕೊಂಡೆ. ಸಿ ಎಲ್ಲರ ಇದೆ ಅಂದರೆ ಎಸ್ ಪ್ಲಸ್ ಸಿ. ನೆಕ್ಸ್ಟ್ ಇದು ಬರ್ಕೊಳ್ತೀನಿ ಪ್ಲಸ್ ಬಿ ಸಿ. ಬಿ ಸಿ ಎಲ್ಲರ ಇದೆಯಾ ನೋಡಿ ಎಲ್ಲೂ ಇಲ್ಲ ಬಿ ಸಿ. ನೆಕ್ಸ್ಟ್ ಇರೋದೇನು ಪ್ಲಸ್ ಎ ಸಿ ಇದೆ. ಓಕೆ, ಮೇಲಿರುವಂತಹ ಎಲ್ಲ ಟರ್ಮ್ಗಳಿಗೂ ಏನಾಗಿದೆ ಅಂಡರ್ಲೈನನ್ನು ಬಂದಿದೆ. ಅಂಡರ್ಲೈನ್ ಹಾಕಿದ್ದೀನಿ ಅಂತ ತಕ್ಷಣ ಎಲ್ಲ ಟರ್ಮ್ಗಳನ್ನು ನಾನು ಬರ್ದೀನಿ ಅಂತ. ಹೀಗೆ ಮಾಡೋಣ, ಲೈಟ್ ಟರ್ಮ್ಸ್ಗಳಿಗೆ ಗ್ರೂಪ್ ಮಾಡೋಣ. ಎ ಒಂದು ಗ್ರೂಪ್ ಆಯಿತು, ಬಿ ಒಂದು ಗ್ರೂಪು. ನೆಕ್ಸ್ಟು ಎ ಬಿ ಅಂತ ಇದೆ ಅಂದರೆ ಇದು ಒಂದೇ ಒಂದು ಗ್ರೂಪ್ ಆಯಿತು, ಇದು ಯಾವುದ್ರ ಜೊತೆಗೂ ಗ್ರೂಪ್ ಹಾಕೋದಿಲ್ಲ. ನೆಕ್ಸ್ಟು ಸಿ ಅನ್ನೋದು ಗ್ರೂಪ್ ಆಯಿತು, ಪ್ಲಸ್ ಬಿ ಸಿ ಪ್ಲಸ್ ಎ ಸಿ ಇವೆರಡು ಬೇರೆ ಬೇರೆ ಇದೆ, ಇದು ಸಪ್ರೇಟ್ ಆಗೋಯಿತು. ಓಕೆ, ಸಿಂಪ್ಲಿಫೈ ಮಾಡೋಣ. ಏನ ಸೈನು ಏನೂ ಇಲ್ಲ ಅಂದರೆ ಪ್ಲಸ್ ಇದೆ, ಇಲ್ಲಿ ಏನ ಸೈನು ಮೈನಸ್ ಇದೆ. ಪ್ಲಸ್ಸು ಮೈನಸ್ ಡಿಫ್ರೆಂಟ್ ಸೈನ್ ಬಂದರೆ ಏನು ಮಾಡಬೇಕು ಸಬ್ಟ್ರಾಕ್ಷನ್ ಮಾಡಬೇಕು. ಎಲ್ಲಿ ಏನ ಸಬ್ಟ್ರಾಕ್ಷನ್ ಮಾಡಿದರೆ ಆನ್ಸರ್ ಏನು ಬರುತ್ತೆ 0 ಅಂತ. ಹಾಗಾಗಿ ಕ್ಯಾನ್ಸಲ್ ಆಯಿತು ಅಂತ ಬರಿತೀನಿ. ನೆಕ್ಸ್ಟ್ ನೋಡಿ ಮೈನಸ್ಸು ಪ್ಲಸ್ಸು ಇದೆ, ಸಬ್ಟ್ರಾಕ್ಷನು ಬಿಯಲ್ಲಿ ಬಿ ಹೋದರೆ ಕ್ಯಾನ್ಸಲ್ ಅಂದರೆ 0 ಬಂದೋಯಿತು. ನೆಕ್ಸ್ಟ್ ಇದೇನು ಮಾಡೋಕ್ಕೆ ಬರೋಲ್ಲ, ಪ್ಲಸ್ ಎ ಬಿಯನ್ನು ಬರಿತೀನಿ. ಇಲ್ಲಿ ನೋಡಿ ಪ್ಲಸ್ ಇದೆ, ಆದರೆ ನಾನು ಇಲ್ಲಿ ಬರೀಲಿಲ್ಲ ಅಂದರೆ ಫಸ್ಟ್ ಟರ್ಮಿಗೆ ನಾವು ಸೈನನ್ನು ಬರೆದಿಲ್ಲ ಅಂದರೆ ಪ್ಲಸ್ ಇದೆ ಅಂತಲೇ ಅರ್ಥ. ಹಾಗಾಗಿ ಎ ಬಿ ಪ್ಲಸ್ ಎ ಬಿಯನ್ನು ಬರ್ಕೊಂಡೆ. ನೆಕ್ಸ್ಟ್ ನೋಡಿ ಸಿ ಇದೆ, ಲೈಟ್ ಟರ್ಮ್ಸ್ ಇದೆ, ಸಿಂಪ್ಲಿಫೈ ಮಾಡಬೇಕು. ಸಿಗೆ ಮೈನಸ್ ಇದೆ, ಈ ಸಿಗೆ ಪ್ಲಸ್ ಇದೆ. ಮೈನಸ್ಸು ಪ್ಲಸ್ಸು ಡಿಫ್ರೆಂಟ್ ಸೈನ್ ಬಂತು ಅಂದರೆ ಸಬ್ಟ್ರಾಕ್ಷನ್ನು. ಸಿಯನ್ನು ಸಬ್ಟ್ರಾಕ್ಷನ್ ಮಾಡಿದರೆ ಆನ್ಸರ್ 0 ಬರುತ್ತೆ. ನೆಕ್ಸ್ಟ್ ಏನಿದೆ ಪ್ಲಸ್ ಬಿ ಸಿ ಪ್ಲಸ್ ಎ ಸಿಯನ್ನು ಬರೆದೆ. ನೋಡಿ ಇವು ಮೂರೂ ಟರ್ಮ್ಗಳು ಅನ್ಲೈಟ್ ಟರ್ಮ್ ಆಗಿದೆ. ಯಾಕೆ ಅಂದರೆ ನೋಡಿ ಇಲ್ಲಿ ಎ ಬಿ ಇದೆ, ಇಲ್ಲಿ ಬಿ ಸಿ ಇದೆ, ಇಲ್ಲಿ ಎ ಸಿ ಇದೆ. ಮೂರೂ ಸಹ ಬೇರೆ ಬೇರೆ ಥರ ಇರೋದ್ರಿಂದ ಇದು ಅನ್ಲೈಟ್ ಟರ್ಮ್ಸ್ ಆಯಿತು. ನೀವು ಅನ್ಬೋದು ನೋಡಿ ಇಲ್ಲಿ ಬಿ ಇದೆ, ಇಲ್ಲಿ ಬಿ ಇದೆ, ಹಾಗಾದರೆ ಲೈಟ್ ಟರ್ಮ್ಸ್ ಅಲ್ವಾ ಅಂತ ಹೇಳಿದರೆ ಅಲ್ಲ, ಲೈಟ್ ಟರ್ಮ್ಸ್ ಅಲ್ಲ. ಯಾಕೆ ಅಂದರೆ ಇದು ಎ ಬಿ ಇದೆ, ಇದು ಬಿ ಸಿ ಇದೆ. ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಲೈಟ್ ಟರ್ಮ್ಸ್ ಯಾವುದು ಅನ್ಲೈಟ್ ಟರ್ಮ್ಸ್ ಅಂತ ಯಾವುದು ಅಂತ. ನೋಡಿ ಸೆಕೆಂಡ್ ಕ್ವಶನ್ಗೆ ಆನ್ಸರ್ ಏನು ಪ್ಲಸ್ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಎ ಸಿ ಆಗಿರುತ್ತೆ. ಥರ್ಡ್ ಕ್ವಶನ್ 2p² minus 3pq plus 4, 5 plus 7pq minus 3p²q² ಇದೆ. ಓಕೆ, ಇದನ್ನೇನು ಮಾಡಬೇಕಾಗಿದೆ ನಾವೀಗ ಆ್ಯಡ್ ಮಾಡಬೇಕಾಗಿದೆ. ಅದಕ್ಕೋಸ್ಕರ ನಾನು ಬರ್ಕೊಳ್ತೀನಿ 2p²q² minus 3pq ಪ್ಲಸ್ 4 ಬರೆದೆ. ಕಾಮ ಇರೋ ಜಾಗದಾಗ ಏನು ಬರಿತೀನಿ ಪ್ಲಸ್ಸನ್ನು ಬರಿತೀನಿ. ಯಾಕೆ ಅಂದರೆ ಅವರು ಆ್ಯಡ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಎಕ್ಸ್ಪ್ರೆಷನ್ ಏನಿದೆ 5 ಪ್ಲಸ್ 7pq ಮೈನಸ್ 3p²q² ಇದೆ. ಓಕೆ, ಹೀಗೆ ಏನು ಮಾಡಬೇಕು ನಾವೀಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಲೈಟ್ ಟರ್ಮ್ಸ್ಗಳನ್ನು ಸಪ್ರೇಟ್ ಮಾಡಬೇಕು. ನೋಡಿ ಫಸ್ಟ್ ಟರ್ಮನ್ನು ಬರ್ಕೊಳ್ತೀನಿ 2p²q² ಬರೆದೆ. ಈಗ ನಾವು ವೇರಿಯಬಲ್ p²q² ಥರ ಯಾವುದಿದೆ ಅದನ್ನು ಬರ್ಕೋಬೇಕು. ಸ್ವಲ್ಪ ನೋಡಿದರೆ ಎಲ್ಲ ಟರ್ಮ್ಗಳನ್ನು ನೋಡಿದರೆ ಎಸ್ ನೋಡಿ ಲಾಸ್ಟಲ್ಲಿದೆ ನಮಗೆ ಮೈನಸ್ 3p²q² ಇದೆ. ಓಕೆ, ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಇದು ಬರ್ಕೊಳ್ತೀನಿ ಮೈನಸ್ 3pq ಅನ್ನು ಬರ್ಕೊಂಡೆ. pq ಅನ್ನುವಂಥ ಟರ್ಮ್ ಎಲ್ಲರ ಇದೆಯಾ ಅಂದರೆ ಎಸ್ ಇಲ್ಲಿದೆ ನೋಡಿ ಪ್ಲಸ್ 7pq ಇದೆ ಬರ್ಕೊಳ್ತೀನಿ. ನೆಕ್ಸ್ಟ್ ನೋಡಿ ಪ್ಲಸ್ 4 ಬರ್ಕೊಳ್ತೀನಿ. ಪ್ಲಸ್ 4 ಅಂದರೆ ನಂಬರ್ ಇದೆ, ಬರೀ ನಂಬರ್ ಯಾವುದಿದೆ ಅಂದರೆ ಇಲ್ಲಿದೆ ನೋಡಿ ಪ್ಲಸ್ 5 ಇದೆ, ಅದನ್ನು ಬರ್ಕೊಂಡೆ. ಓಕೆ, ಮೇಲಿರುವಂಥ ಸ್ಟೆಪ್ಪಲ್ಲಿ ಎಲ್ಲ ಟರ್ಮ್ಗಳಿಗೂ ಅಂಡರ್ಲೈನ್ ಮಾಡೀನಿ ಅಂತೇಳಿದರೆ ಎಲ್ಲದನ್ನು ನಾನು ಬರ್ಕೊಂಡಿನಿ ಅಂತ. ಹೀಗೆ ಮಾಡೋಣ, ಲೈಟ್ ಟರ್ಮ್ಸ್ಗಳನ್ನು ಗ್ರೂಪ್ ಮಾಡ್ತೀನಿ. ನೋಡಿ p²q² ಇದೆ. ಇವೆರಡು ಟರ್ಮ್ಗಳು ಲೈಟ್ ಟರ್ಮ್ಸ್ ಆಯಿತು. ಇದನ್ನು ಒಂದು ಗ್ರೂಪ್ ಮಾಡಿಕೊಂಡೆ. pq ಇರೋದ್ರಿಂದ ಇದನ್ನು ಒಂದು ಗ್ರೂಪ್ ಮಾಡಿಕೊಂಡೆ. ನಂಬರ್ಗಳು ಇರೋದ್ರಿಂದ
ಇದನ್ನು ಒಂದು ಗ್ರೂಪ್ ಮಾಡಿಕೊಂಡೆ. ಓಕೆ, ಈಗ ಏನು ಮಾಡೋಣ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸಿಂಪ್ಲಿಫೈ ಮಾಡೋಣ. ಓಕೆ, ಇಲ್ಲಿ 2p²q² ಸೈನ್ ಏನಿದೆ ಅಂದರೆ ಏನೂ ಇಲ್ಲ ಅಂದರೆ ಪ್ಲಸ್ ಇದೆ. ನಾನು ಪ್ಲಸ್ಸನ್ನು ಬರ್ಕೊಂಡೆ. 3p²q² ಮೈನಸ್ ಇದೆ. ಈ ಟರ್ಮಿಗೆ ಪ್ಲಸ್ ಇದೆ, ನೆಕ್ಸ್ಟ್ ಟರ್ಮಿಗೆ ಮೈನಸ್ ಇದೆ. ಪ್ಲಸ್ಸು ಮೈನಸ್ ಡಿಫ್ರೆಂಟ್ ಸೈನ್ ಇದೆ ಅಂದರೆ ಸಬ್ಟ್ರಾಕ್ಷನ್ ಮಾಡಬೇಕು. ನಾವಿಲ್ಲಿ ಕೋಎಫಿಷಿಯೆಂಟ್ಗಳನ್ನು ಮಾತ್ರ ಸಬ್ಟ್ರಾಕ್ಷನ್ ಮಾಡಬೇಕು. ನೋಡಿ, ಇದಕ್ಕೆ ಕೋಎಫಿಷಿಯೆಂಟು 3 ಇದೆ, ಇದಕ್ಕೆ 2 ಇದೆ. 3ಯಲ್ಲಿ 2ಅನ್ನು ಸಬ್ಟ್ರಾಕ್ಟ್ ಮಾಡಿದರೆ ಎಷ್ಟು ಬರುತ್ತೆ? 1 ಬರುತ್ತೆ. ವೇರಿಯಬಲ್ ಏನಿದೆ ವೇರಿಯಬಲ್ನ ಹಾಗೆ ಬರೀಬೇಕು. p²q² ಇಷ್ಟಕ್ಕೆ ಮುಗಿಯೋದಿಲ್ಲ. ನಾವು ಸಿಂಪ್ಲಿಫೈ ಮಾಡಿದ ಮೇಲೆ ಅಂದರೆ ಡಿಫ್ರೆಂಟ್ ಸೈನ್ ಇರೋದ್ರಿಂದ ಸಬ್ಟ್ರಾಕ್ಷನ್ನ ಮಾಡಿದ ಮೇಲೆ ಇವೆರಡರಲ್ಲಿ ಯಾವ ಕೋಎಫಿಷಿಯೆಂಟು ಬಿಗ್ಗರ್ ನಂಬರ್ ಆಗಿದೆಯೋ ಅದರ ಸೈನನ್ನು ನಾವು ಆನ್ಸರಿಗೆ ಬರೀಬೇಕು. ನೋಡಿ, ಇಲ್ಲಿ 2 ಇದೆ, ಇಲ್ಲಿ 3 ಇದೆ. ಯಾವ್ದು ದೊಡ್ಡದು ಅಂದರೆ 3 ಬಿಗ್ಗರ್ ನಂಬರ್ ಆಯಿತು. 3ನ ಸೈನ್ ಏನಿದೆ? ಮೈನಸ್ ಇದೆ. ಆನ್ಸರಿಗೆ ನಾವು ಮೈನಸನ್ನು ಬರೀಬೇಕು. ಗೊತ್ತಾಗ್ತಿದೆಯಲ್ವಾ? ನಾವು ಸಬ್ಟ್ರಾಕ್ಷನ್ ಮಾಡಿದ ಮೇಲೆ ಆ ಎರಡು ಟರ್ಮ್ಗಳಲ್ಲಿ ಬಿಗ್ಗರ್ ನಂಬರ್ ಯಾವುದಿದೆ ಅಂದರೆ ಕೋಎಫಿಷಿಯೆಂಟ್ ಬಿಗ್ಗರ್ ಯಾವುದಿದೆ ಅದರ ಸೈನನ್ನು ಆನ್ಸರಿಗೆ ಬರೀಬೇಕು. 2 ಮತ್ತು 3ಯಲ್ಲಿ 3 ಬಿಗ್ಗರ್ ಆಗಿರೋದ್ರಿಂದ 3ನ ಸೈನ್ ಮೈನಸ್ ಇದೆ, ಮೈನಸನ್ನು ಆನ್ಸರಿಗೆ ಬರೀಬೇಕು. -1p²q² ಆಯಿತು. ಓಕೆ, ಇಲ್ಲಿ ಬಂದರೆ p q ಲೈಟ್ ಟರ್ಮ್ಸ್ ಇದೆ ಅಲ್ವಾ? ಈಗ ಏನು ಮಾಡಬೇಕು? ಅವೆರಡ್ರದ್ದು ಸೈನನ್ನು ನೋಡಬೇಕು. 3ಗೆ ಮೈನಸ್ ಇದೆ, 7ಗೆ ಪ್ಲಸ್ ಇದೆ. ಮೈನಸ್ಸು ಪ್ಲಸ್ ಡಿಫ್ರೆಂಟ್ ಸೈನ್ ಇದ್ದರೆ ಏನು ಮಾಡಬೇಕು? ಸಬ್ಟ್ರಾಕ್ಷನ್ನ ಮಾಡಬೇಕು. 7ನಲ್ಲಿ 3ಅನ್ನು ಸಬ್ಟ್ರಾಕ್ಟ್ ಮಾಡಿದರೆ 4 ಬರುತ್ತೆ. ವೇರಿಯಬಲ್ p q ಏನಿದೆ ಅದನ್ನು ಹಾಗೇ ಬರ್ಕೋಬೇಕು. ಈ ಎರಡೂ ನಂಬರಲ್ಲಿ ಅಂದರೆ ಎರಡೂ ಟರ್ಮಲ್ಲಿ 7 ಬಿಗ್ಗರ್ ಆಗಿರೋದ್ರಿಂದ 7ನ ಸೈನ್ ಏನಿದೆ? ಪ್ಲಸ್ ಇದೆ. ಆನ್ಸರಿಗೆ ಪ್ಲಸ್ ಬರಿಬೇಕು. +4p q ಬರದೆ. ನೆಕ್ಸ್ಟ್ ಇಲ್ಲಿ ಬರೋಲ್ಲ. ನೋಡಿ, 4ಗೆ ಸೈನು ಪ್ಲಸ್ ಇದೆ, 5ಗೆ ಪ್ಲಸ್ ಇದೆ. ಪ್ಲಸ್ಸು ಸೇಮ್ ಸೈನ್ ಇದ್ದರೆ ನೋಡಿ, ಡಿಫ್ರೆಂಟ್ ಸೈನ್ ಇದ್ದರೆ ಸಬ್ಟ್ರಾಕ್ಷನ್ ಮಾಡಿದರೆ ಸೇಮ್ ಸೈನ್ ಇದ್ದಾಗ ಏನು ಮಾಡಬೇಕು? ಅಡಿಷನ್ನ ಮಾಡಬೇಕು. 4ಗೆ 5ಅನ್ನು ಆ್ಯಡ್ ಮಾಡಿದರೆ 9 ಬರುತ್ತೆ. ಇವೆರಡರಲ್ಲಿ 5 ಬಿಗ್ಗರ್ ಆಯಿತು. ಬಿಗ್ಗರ್ ನಂಬರ್ 5ನ ಸೈನ್ ಏನಿದೆ? ಪ್ಲಸ್ ಇದೆ. ಆನ್ಸರ್ +9 ಆಗೋಯಿತು. ಹಾಗಾದರೆ ನಮಗೆ ಆನ್ಸರ್ ಏನು ಬರುತ್ತೆ? -1p²q² +4pq +9 ಆನ್ಸರ್ ಆಗಿರುತ್ತೆ. ಬೇಕಾದ್ರೆ ಇದನ್ನು ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಿ ಬರಿಬೋದು. ಹೇಗೆ ಅಂದರೆ ನೋಡಿ, ಕೋಎಫಿಷಿಯೆಂಟ್ 1 ಇದ್ದಾಗ ಅದನ್ನು ಬರೀಲಿಲ್ಲ ಅಂದರೂ ಸಹ ಕೋಎಫಿಷಿಯೆಂಟ್ 1 ಇದ್ದೇ ಇರುತ್ತೆ. ಹಾಗಾದ್ರೆ ಏನು ಬರಿಬೋದು? ಇದನ್ನು 1ಅನ್ನು ಬಿಟ್ಟು ಬರೋದ್ರೆ -p²q² +4pq +9 ಅಂತ ನಾವು ಬರಿಬೋದು. ಮೇಲೆ ಬರೆದಿರೋ ಆನ್ಸರು ರೈಟ್ ಆನ್ಸರೇ, ಕೆಳಗಡೆ ಬರೆದಿರೋ ರೈಟ್ ಆನ್ಸರ್. ಇದರಲ್ಲಿ ನಾನೇನು ಮಾಡಿದೆ? ಕೋಎಫಿಷಿಯೆಂಟ್ 1 ಇತ್ತಲ್ಲ ಅದನ್ನು ನಾನು ಬರೆದಿಲ್ಲ ಅಂದರೆ 1 ಇರುತ್ತೆ. ಆಯಿತಾ? ಇದು ಆನ್ಸರ್ ಆಯಿತು. ಓಕೆ, 4th ಕ್ವಶನ್ ಏನಿದೆ? L² + m², m² + n², n² + L², 2lm + 2mn + 2nl ಅಂತ ಇದೆ. ಓಕೆ, ಈಗ ಏನು ಮಾಡೋಣ? ಆ್ಯಡ್ ಮಾಡೋಣ ಅಲ್ವಾ? ಓಕೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ = L² + m², ಇರೋ ಜಾಗದಲ್ಲಿ ಪ್ಲಸ್ m² + n², ಇರೋ ಜಾಗದಲ್ಲಿ ಪ್ಲಸ್ಸನ್ನು ಹಾಕ್ಕೊಳ್ತೀನಿ. n² + L², ಇರೋ ಜಾಗದಲ್ಲಿ +2lm + 2mn + 2nl ಅನ್ನು ಬರೆದೆ. ಓಕೆ, ಈಗ ಏನು ಮಾಡೋಣ? ಲೈಟ್ ಟರ್ಮ್ಸ್ಗಳನ್ನು ಜೊತೆಯಲ್ಲಿ ಬರಿತಾ ಹೋಗೋಣ. ಫಸ್ಟ್ ಟರ್ಮು L² ಇದೆ, ಬರ್ಕೊಂಡೆ. ನೆಕ್ಸ್ಟ್ L² ಇದೆ ಅಂದರೆ ಇಲ್ಲಿದೆ ನೋಡಿ, +L² ಇದೆ ಬರ್ಕೊಂಡೆ. ನೆಕ್ಸ್ಟ್ ಇದನ್ನು ಬರ್ತೀನಿ, +m² ಬರೆದೆ. ಇಲ್ಲೇ ಇದೆ, +m² ಬರ್ಕೊಂಡೆ. ನೆಕ್ಸ್ಟ್ +n² ನೋಡಿ, ಇಲ್ಲೇ ಇದೆ, +n² ಬರ್ಕೊಂಡೆ. ನೆಕ್ಸ್ಟ್ ನೋಡಿ, ಪ್ಲಸ್ ಇದನ್ನು ಬರಿತೀನಿ, +2lm. lm ಎಲ್ಲರ ಇದೆಯಾ ಅಂತ ನೋಡಿದರೆ lm ಅಂತ ಎಲ್ಲೂ ಇಲ್ಲ, ಒಂದೇ ಟರ್ಮ್ ಆಯಿತು. ಪ್ಲಸ್ ನೆಕ್ಸ್ಟು 2mn ಅನ್ನು ಬರ್ಕೊಂಡೆ. ನೆಕ್ಸ್ಟು +2nl ಅನ್ನು ಬರೆದೆ. ಇವು ಮೂರೂ ಸಹ ಅನ್ಲೈಟ್ ಟರ್ಮ್ಸ್ ಅಂದರೆ ಲೈಟ್ ಟರ್ಮ್ಸ್ ಆಗಿಲ್ಲ. ಹಾಗಾಗಿ ಅದು ಹೇಗಿದೆ ಆ್ಯಸ್ ಇಟ್ ಈಸ್ ಹಾಗೇ ಬರ್ಕೊಂಡೆ. ಲೈಟ್ ಟರ್ಮ್ಸ್ಗಳು ಯಾವ್ಯಾವು ಅಂದರೆ ನೋಡಿ, L² m², n² ಲೈಟ್ ಟರ್ಮ್ಸ್ ಆಗಿದೆ. ಈಗ ಏನು ಮಾಡೋಣ? ಸಿಂಪ್ಲಿಫೈ ಮಾಡೋಣ. ನೋಡಿ,
ಎಲ್ ಸ್ಕ್ವೇರಿನ ಸೈನ್ ಏನೂ ಇಲ್ಲ ಅಂದರೆ ಪ್ಲಸ್ ಇದೆ. ಓಕೆ, ಇದು ಏನಿದೆ, ಎಲ್ ಸ್ಕ್ವೇರಿಗೆ ಇಲ್ಲೂ ಪ್ಲಸ್ ಇದೆ. ಪ್ಲಸ್ಸು ಸೇಮ್ ಸೈನ್ ಬಂತು ಏನು ಮಾಡಬೇಕು, ಅಡಿಷನನ್ನು ಮಾಡಬೇಕು. ಕೋಎಫಿಷಿಯೆಂಟ್ ಏನೂ ಇಲ್ಲ ಅಂದರೆ ಒನ್ ಇರುತ್ತೆ. ಇಲ್ಲೂ ಸಹ ಏನಿದೆ, ಒನ್ ಇದೆ. ಹಾಗಾದರೆ ಒನ್ನನ್ನು ಆ್ಯಡ್ ಮಾಡಿದರೆ 2 ಬರುತ್ತೆ. ವೇರಿಯಬಲ್ ಎಲ್ ಸ್ಕ್ವೇರ್ನ ಬರಿತೀನಿ. ಎರಡರಲ್ಲೂ ಬಿಗ್ಗರ್ ನಂಬರ್ ಯಾವುದು ಅಂತ ನೋಡಿದರೆ ಒನ್ ಸೇಮ್ ಇದೆ, ಎರಡಕ್ಕೂ ಪ್ಲಸ್ ಇರೋದ್ರಿಂದ ಪ್ಲಸ್ 2 ಎಲ್ ಸ್ಕ್ವೇರ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಬಂದರೆ ಎಮ್ ಸ್ಕ್ವೇರಿಗೂ ಸೈನ್ ಪ್ಲಸ್ ಇದೆ, ಈ ಎಮ್ ಸ್ಕ್ವೇರಿಗೂ ಪ್ಲಸ್ ಇದೆ. ಪ್ಲಸ್ಸು ಲೈಟ್ ಟರ್ಮ್ಸ್ ಇದೆ, ಲೈಟ್ ಸೈನ್ ಇದೆ, ಸೇಮ್ ಸೈನ್ ಇದೆ. ಗೊತ್ತಾಯ್ತಾ? ಸೇಮ್ ಸೈನ್ ಇದ್ದರೆ ಏನು ಮಾಡಬೇಕು, ಅಡಿಷನ್ ಮಾಡಬೇಕು. ಕೋಎಫಿಷಿಯೆಂಟ್ ಏನಿಲ್ಲ ಅಂದರೆ 1 ಇದೆ, ಇಲ್ಲೂ ಸಹ 1 ಇದೆ. 1ಗೆ 1 ಆ್ಯಡ್ ಮಾಡಿದರೆ 2 ವೇರಿಯಬಲ್ ಎಮ್ ಸ್ಕ್ವೇರನ್ನು ಬರಿತೀನಿ. ಓಕೆ, ಒನ್ ಇದೆ. ಬಿಗ್ಗರ್ ನಂಬರ್ ಯಾವುದು ಅಂದರೆ 2 ಸೇಮ್ ನಂಬರ್, ಎರಡಕ್ಕೂ ಸೈನ್ ಪ್ಲಸ್ಸೇ ಇದೆ, ಹಾಗಾಗಿ ಪ್ಲಸ್ ಬರುತ್ತೆ. ಇಲ್ಲಿ ನೋಡಿ, ಎನ್ ಸ್ಕ್ವೇರ್ ಪ್ಲಸ್ ಇದೆ, ಇಲ್ಲೂ ಎನ್ ಸ್ಕ್ವೇರ್ ಪ್ಲಸ್ ಇದೆ. ಕೋಎಫಿಷಿಯೆಂಟ್ ಏನಿಲ್ಲ 1 ಇದೆ, ಹಾಗಾದ್ರೆ ಆನ್ಸರ್ ಏನು ಬರುತ್ತೆ, ಪ್ಲಸ್ 2 ಎನ್ ಸ್ಕ್ವೇರ್ ಬಂತು. ಉಳಿದಿದ್ದೆಲ್ಲವೂ ಸಹ ಏನಾಗಿದೆ, ಅನ್ಲೈಟ್ ಟರ್ಮ್ಸ್ ಆಗಿರೋದ್ರಿಂದ ಪ್ಲಸ್ ಅದು ಹೇಗಿದೆ ಹಾಗೆ ಬರಿತೀನಿ. ಪ್ಲಸ್ 2 ಎಲ್ ಎಮ್ ಪ್ಲಸ್ 2 ಎಮ್ ಎನ್ ಪ್ಲಸ್ 2 ಎನ್ ಎಲ್ ಆಗೋಯಿತು. ಓಕೆ, ಇಲ್ಲಿರೋವೆಲ್ಲವೂ ಸಹ ಅನ್ಲೈಟ್ ಟರ್ಮ್ಸ್, ಯಾಕೆಂದರೆ ಸೇಮ್ ವೇರಿಯಬಲ್ಗಳು ಇಲ್ಲ ಇಲ್ಲಿ. ನೋಡಿ, ಎಲ್ ಸ್ಕ್ವೇರ್ ಇದೆ, ಇದೆಲ್ಲೂ ಎಲ್ ಸ್ಕ್ವೇರ್ ಇಲ್ಲ. ಎಮ್ ಸ್ಕ್ವೇರ್ ಇದೆ, ಇನ್ನೆಲ್ಲೂ ಎಮ್ ಸ್ಕ್ವೇರ್ ಇಲ್ಲ. ಎನ್ ಸ್ಕ್ವೇರ್ ಇದೆ, ಇಲ್ಲೆಲ್ಲೂ ಎನ್ ಸ್ಕ್ವೇರ್ ಇಲ್ಲ. ಎಲ್ ಎಮ್ ಥರ ಯಾವುದೂ ಇಲ್ಲ. ಎಮ್ ಎನ್ ನೋಡಿ ಯಾವುದೂ ಇಲ್ಲ. ಎನ್ ಎಲ್ ಯಾವುದೂ ಇಲ್ಲ. ಇದೇ ಆನ್ಸರ್ ಆಗಿರುತ್ತೆ. ಬೇಕಾದ್ರೆ ಇದನ್ನು ಇನ್ನೊಂದು ಸ್ಟೆಪ್ಪಲ್ಲಿ ಎಕ್ಸ್ಟ್ರಾ ಬರಿಬೋದು. ಹೇಗೆ ಅಂತೇಳಿದರೆ ನೋಡಿ, ಎಲ್ಲ ಟರ್ಮ್ಗಳಲ್ಲೂ 2 ಇದೆ, ಹಾಗಾಗಿ ನಾವು 2ಅನ್ನು ಕಾಮನ್ ತೆಗಿಬೋದು. ಇದೇನಿದೆ ಇದು ರೈಟ್ ಆನ್ಸರ್ ಇದೆ, ಇಲ್ಲಿಗೆ ನೀವು ಸ್ಟಾಪ್ ಮಾಡ್ಬೋದು. ಎಲ್ಲದರಲ್ಲೂ 2 ಇರೋದ್ರಿಂದ ಬೇಕಾದ್ರೆ 2ಅನ್ನು ಕಾಮನ್ ತೆಗೆದು ಸಹ ನೀವು ಬರಿಬೋದು. ನೋಡಿ, 2 ಎಲ್ ಸ್ಕ್ವೇರಲ್ಲಿ 2 ಕಾಮನ್ ತೆಗೆದ್ರೆ ಎಲ್ ಸ್ಕ್ವೇರ್ ಉಳಿತು, ಪ್ಲಸ್ಗೆ ಪ್ಲಸ್ ಬರುತ್ತೆ. 2 ಕಾಮನ್ ತೆಗೆದ್ರೆ ಎಮ್ ಸ್ಕ್ವೇರ್, ಪ್ಲಸ್ ಇಲ್ಲೂ 2 ಬಂದರೆ ಎನ್ ಸ್ಕ್ವೇರ್, ಪ್ಲಸ್ 2 ಕಾಮನ್ ತೆಗೆದ್ರೆ ಎಲ್ ಎಮ್, ಪ್ಲಸ್ 2 ಕಾಮನ್ ಬಂದರೆ ಎಮ್ ಎನ್, ಪ್ಲಸ್ 2 ಕಾಮನ್ ಬಂದರೆ ಎನ್ ಎಲ್ ಬರುತ್ತೆ. ನೀವು ಇಲ್ಲಿಗೆ ಸ್ಟಾಪ್ ಮಾಡ್ಬೋದು. ಇಲ್ಲಿಗೆ ಈ ಸ್ಟೆಪ್ಪಿಗೆ ನೀವು ನಿಲ್ಲಿಸ್ಬೋದು. ಇದು ರೈಟ್ ಆನ್ಸರೇ. ಇದು ಸಹ ಏನಾಗಿದೆ, ರೈಟ್ ಆನ್ಸರ್. ಅಂದರೆ ಎಲ್ಲದರಲ್ಲೂ 2 ಇರೋದ್ರಿಂದ ನಾನೇನು ಮಾಡಿದೆ, 2ಅನ್ನು ಕಾಮನ್ ತೆಗ್ದೀನಿ. ಈ ರೀತಿಯಾಗಿ ನೀವು ಫಸ್ಟ್ ಮೇನಲ್ಲಿರೋ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿಕೊಡಿ.